ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ನಾನೇನಾದ್ರೂ ಹರಿಕತೆ ಓದ್ತಾ ಇದ್ದೀನಾ? ನಾನು ಹೇಳಿದ್ ಯಾರಿಗೂ ಅರ್ಥ ಆಗ್ಲಿಲ್ವಾ? ನೋಡಿ, ಇತ್ತೀಚೆಗೆ ಸುಮಾರು ವಿಷಯಗಳು ನಡೆದೋಗಿದೆ. ಕಿಡ್ನಾಪ್ ಆಗಿದೆ, IT ರೇಡ್ ಆಗಿದೆ. ಎಲ್ಲಾನು ಸಂಯುಕ್ತ ಅಮ್ಮನ ಮೇಲೆ ತುಂಬಾ ಎಫೆಕ್ಟ್ ಮಾಡಿದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಸಂಯುಕ್ತ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಮಾಮ್ಗೇನು ಹೋಗ್ಬಾರ್ದು, ಮಾಮ್ಗೇನಾದ್ರು ಆದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಮೊದಲು ಶ್ರಾವಣಿ ಅವ್ರು ಹೇಳ್ತಿರೋದನ್ನ ಕೇಳಿ. ನಾವು ಮಾಮ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅದೇ ಒಳ್ಳೇದು. ಹೌದು, ನಾವು ಈಗಲೇ ಡಾಕ್ಟರ್ ಹತ್ರ ಹೋಗೋಣ. ಅಭಿ, ನಮ್ಮ ಫ್ಯಾಮಿಲಿ ಡಾಕ್ಟರೇ ಬರ್ತಾ ಇದ್ದಾರೆ. ನಾನು ಆಲ್ರೆಡಿ ಫೋನ್ ಮಾಡಿದ್ದೀನಿ. ಫಸ್ಟ್ ಅವ್ರಿಗೆ ಫೋನ್ ಮಾಡಿ ಬರೋದ್ ಬೇಡ ಅಂತ ಹೇಳಿ, ಅವ್ರು ವಾಪಸ್ ಹೋಗ್ತಾರೆ. ಮಾತೆತ್ತಿದ್ರೆ ರೆಗ್ಯುಲರ್ ಡಾಕ್ಟರ್ಗೆ ಫೋನ್ ಮಾಡೋದು ಇದೇನು ಜ್ವರನ ಅಥವಾ ತಲೆನೋವಾ? ಡಾಕ್ಟರ್ ಬಂದು ಟ್ಯಾಬ್ಲೆಟ್ಸ್ ಕೊಟ್ಟು ಹೋಗಕ್ಕೆ. ಈ ರೀತಿ ನೆಗ್ಲೆಕ್ಟ್ ಮಾಡಿನೇ ಬ್ರೀದಿಂಗ್ ಪ್ರಾಬ್ಲಮ್ ಜೊತೆ ಕೆಮ್ಮು ಶುರುವಾಗಿದೆ. ನೋಡಿ ಹೇಗೆ ಕೆಮ್ತಿದ್ದಾರೆ ಅಂತ ನೋಡಿ. ಉಸಿರಾಟ ಜೊತೆಗೆ ಕೆಮ್ಮು ಬಂದ್ರೆ ಏನಾಗುತ್ತೆ ಗೊತ್ತಾ? ಅದೇನಮ್ಮ, ಅಪದ ಅಮಿದ ಅದೇ. ಅಯ್ಯೋ ಅಂಕಲ್, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಏನು ಕಾರ್ ಅರೆಸ್ಟ್? ಅಯ್ಯಯ್ಯೋ, ಹಾಗೆಲ್ಲ ಆಗ್ಬಾರ್ದಮ್ಮ. ಬಾಬಾ, ನೀವು ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ನೀವೆಲ್ಲರನ್ನು ಸೈಲೆಂಟ್ ಮಾಡಿನೇ ಸಂಯುಕ್ತ ಅಮ್ಮನ ಪರ್ಮನೆಂಟ್ ಆಗಿ ಸೈಲೆಂಟ್ ಮಾಡ್ತೀರಾ. ನೋ, ಕಿರ್ಚ್ಬೇಡ ವಿಕ್ಕಿ. ನೀನ್ ಕಿರ್ಚೋ ಸೌಂಡ್ಗೆ ಸಂಯುಕ್ತ ಅಮ್ಮಂಗೆ ಏನಾದ್ರೂ ಆದ್ರೆ ಕಷ್ಟ. ನೋ. ಅಭಿ, ಇದು ಸೀರಿಯಸ್ ಮ್ಯಾಟ್ರು, ನೆಗ್ಲೆಕ್ಟ್ ಮಾಡೋದು ಬೇಡ ಪ್ಲೀಸ್. ಹೌದೌದು, ಶ್ರಾವಣಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಾವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ. ಬನ್ನಿ ಹೋಗೋಣ. ಅಭಿ, ಹಾಗೆಲ್ಲ ಡಾಕ್ಟರ್ನ ಚೇಂಜ್ ಮಾಡೋ ಹಾಗಿಲ್ಲ. ಸೆಟ್ ಆಗಲ್ಲ, ಅರ್ಥ ಮಾಡ್ಕೋ. ನೀವ್ ಹೇಳ್ತಿರೋದು ನೋಡಿದ್ರೆ ಹಾಸ್ಪಿಟಲ್ಗೆ ಹೋಗೋದೇ ಬೇಡ ಅನ್ನೋ ರೀತಿ ಇದೆ. ಯಾಕೆ? ಸಂಯುಕ್ತ ಅಮ್ಮಂಗೆ ಏನಾದ್ರೂ ಪರವಾಗಿಲ್ವಾ? ನೀನು ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏನಾದ್ರೂ ಆಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಏನೂ ಆಗಲ್ಲ. ನೀವೆಲ್ಲ ಈ ತರನೇ ನೆಗ್ಲೆಕ್ಟ್ ಮಾಡ್ತೀರಿ. ಎಲ್ಲರೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಒಂದ್ ದಿವಸ ನಡೆಯುತ್ತೆ. ಅಭಿ, ನೀನೇನು ವರಿ ಮಾಡ್ಕೋಬೇಡ. ಇಲ್ಲೇ ಹತ್ರದಲ್ಲಿ ನಾನು ದೊಡ್ಡಮ್ಮನ್ ಚೆಕ್ ಮಾಡ್ತಿದ್ದ ಡಾಕ್ಟರ್ ಇದ್ದಾರೆ. ದೊಡ್ಡಮ್ಮಂಗೆ ಹೀಗೆ ಸೇಮ್ ಟು ಸೇಮ್ ಬ್ರೀದಿಂಗ್ ಇಶ್ಯೂಸ್ ಇತ್ತು. ಆ ಡಾಕ್ಟರ್ ಹತ್ರ ಹೋದ್ಮೇಲೆ ಇವಾಗ ಆರಾಮಾಗಿದ್ದಾರೆ. ಪ್ಲೀಸ್ ಅಭಿ, ನಾವು ಅಲ್ಲೇ ಹೋಗೋಣ. ಸುಕನ್ಯಾತೆ ಆ ಡಾಕ್ಟರ್ ಹತ್ರನೇ ಹೋಗಿದ್ದಾರೆ ಅಂದರೆ ನಮಗೆ ಸೆಕೆಂಡ್ ಥಾಟ್ಸೇ ಬೇಡ. ಹೊಸ ಡಾಕ್ಟರ್ ಹುಡ್ಕೊಂಡು ಹೋಗೋಕ್ಕಿಂತ ಗೊತ್ತಿರೋ ಡಾಕ್ಟ್ರೇ ಬೇಕು.